ತ್ಯಾಗಕ್ಕೆ ಅಖಾಡ ಸಜ್ಜು ಮಾಡಿಕೊಂಡ್ರ ಸಿಎಂ. ನಾಳೆ ಸಂಪುಟ ಸಚಿವರಿಗೆ ಔತಣವನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯನವರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಕುರ್ಚಿ ತ್ಯಾಗಕ್ಕೆ ಈಗ ಅಖಾಡವನ್ನ ಸಜ್ಜು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕುರ್ಚಿ ತ್ಯಾಗಕ್ಕೂ ಮುನ್ನ ಸಚಿವರಿಗೆ ಸಿದ್ದರಾಮಯ್ಯನವರು ಔತಣ ವಿಧಾಯದ ಬ್ರೇಕ್ ಅನ್ನು ನೀಡಿದ್ದಾರೆ. ಅಂದ್ರೆ ಫಾಸ್ಟ್ ಮೀಟಿಂಗ್ಗೆ ನಾಳೆಯ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ತಮ್ಮ ಬೆಂಬಲಿಗರ ಅದರ ಜೊತೆಗೆ ತಮ್ಮ ಬಣದ ನಾಯಕರೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಬಹಳ ರಾಜಕೀಯ ಬದಲಾವಣೆಯಲ್ಲಿ ನಿನ್ನೆಯಿಂದಲೂ ಕೂಡ ರಾಜಕೀಯ ಬದಲಾವಣೆಯ ಸಾಕಷ್ಟು ಪ್ರಮುಖ ಅಂಶಗಳನ್ನು ಗಮನಿಸಿದ್ದೀವಿ. ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಎನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಪದತ್ಯಾಗ ಸಾಧ್ಯತೆ, ಸಚಿವರೊಟ್ಟಿಗಿನ ಉಪಹಾರದ ಬೆನ್ನಲ್ಲೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ನಾಳೆ ರಾಜಭವನಕ್ಕೆ ಭೇಟಿ ನೀಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇರುವಂತದ್ದು. ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ನೀಡೋದಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ಅನ್ನು ನಡೆಸ್ತಾರೆ. ಬ್ರೇಕ್ಫಾಸ್ಟ್ ಆದ ನಂತರವಾಗಿ ಸಚಿವರೊಟ್ಟಿಗೆ ಒಂದಷ್ಟು ಮಾತುಕತೆ ನಡೆಸಲಾಗುತ್ತೆ. ಆ ಮಾತುಕತೆಯ ಸಂದರ್ಭದಲ್ಲಿ ಸಚಿವರ ಮನವೊಲಿಕೆಯನ್ನು ಕೂಡ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಈ ರಾಜೀನಾಮೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಆದಂತ ಈ ಬೆಳವಣಿಗೆಯಿಂದ ಸದ್ಯದ ಮಟ್ಟಿಗೆ ಸಚಿವರೊಟ್ಟಿಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾತುಕತೆಯನ್ನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೆಸುವಂತದ್ದು. ಅದಾದ ನಂತರವಾಗಿ ರಾಜಭವನಕ್ಕೆ ಭೇಟಿ ಕೊಡ್ತಾರೆ. ರಾಜಭವನಕ್ಕೆ ಭೇಟಿ ಕೊಟ್ಟು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇದೆ. ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಶುಕ್ರವಾರ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುವ ಸಾಧ್ಯತೆ ಇದೆ. ಕುರ್ಚಿ ತ್ಯಾಗಕ್ಕೆ ಅಖಾಡ ಸಜ್ಜು ಮಾಡಿಕೊಂಡ್ರ ಸಿಎಂ. ನಾಳೆ ಸಂಪುಟ ಸಚಿವರಿಗೆ ಔತಣವನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯನವರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಕುರ್ಚಿ ತ್ಯಾಗಕ್ಕೆ ಈಗ ಅಖಾಡವನ್ನ ಸಜ್ಜು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕುರ್ಚಿ ತ್ಯಾಗಕ್ಕೂ ಮುನ್ನ ಸಚಿವರಿಗೆ ಸಿದ್ದರಾಮಯ್ಯನವರು ಔತಣ ವಿಧಾಯದ ಬ್ರೇಕ್ ಅನ್ನು ನೀಡಿದ್ದಾರೆ. ಅಂದ್ರೆ ಫಾಸ್ಟ್ ಮೀಟಿಂಗ್ಗೆ ನಾಳೆಯ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ತಮ್ಮ ಬೆಂಬಲಿಗರ ಅದರ ಜೊತೆಗೆ ತಮ್ಮ ಬಣದ ನಾಯಕರೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಬಹಳ ರಾಜಕೀಯ ಬದಲಾವಣೆಯಲ್ಲಿ ನಿನ್ನೆಯಿಂದಲೂ ಕೂಡ ರಾಜಕೀಯ ಬದಲಾವಣೆಯ ಸಾಕಷ್ಟು ಪ್ರಮುಖ ಅಂಶಗಳನ್ನು ಗಮನಿಸಿದ್ದೀವಿ. ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಎನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಪದತ್ಯಾಗ ಸಾಧ್ಯತೆ, ಸಚಿವರೊಟ್ಟಿಗಿನ ಉಪಹಾರದ ಬೆನ್ನಲ್ಲೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ನಾಳೆ ರಾಜಭವನಕ್ಕೆ ಭೇಟಿ ನೀಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇರುವಂತದ್ದು. ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ನೀಡೋದಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ಅನ್ನು ನಡೆಸ್ತಾರೆ. ಬ್ರೇಕ್ಫಾಸ್ಟ್ ಆದ ನಂತರವಾಗಿ ಸಚಿವರೊಟ್ಟಿಗೆ ಒಂದಷ್ಟು ಮಾತುಕತೆ ನಡೆಸಲಾಗುತ್ತೆ. ಆ ಮಾತುಕತೆಯ ಸಂದರ್ಭದಲ್ಲಿ ಸಚಿವರ ಮನವೊಲಿಕೆಯನ್ನು ಕೂಡ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಈ ರಾಜೀನಾಮೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಆದಂತ ಈ ಬೆಳವಣಿಗೆಯಿಂದ ಸದ್ಯದ ಮಟ್ಟಿಗೆ ಸಚಿವರೊಟ್ಟಿಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾತುಕತೆಯನ್ನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೆಸುವಂತದ್ದು. ಅದಾದ ನಂತರವಾಗಿ ರಾಜಭವನಕ್ಕೆ ಭೇಟಿ ಕೊಡ್ತಾರೆ. ರಾಜಭವನಕ್ಕೆ ಭೇಟಿ ಕೊಟ್ಟು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇದೆ. ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಶುಕ್ರವಾರ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುವ ಸಾಧ್ಯತೆ ಇದೆ. ಕುರ್ಚಿ ತ್ಯಾಗಕ್ಕೆ ಅಖಾಡ ಸಜ್ಜು ಮಾಡಿಕೊಂಡ್ರ ಸಿಎಂ. ನಾಳೆ ಸಂಪುಟ ಸಚಿವರಿಗೆ ಔತಣವನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯನವರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಕುರ್ಚಿ ತ್ಯಾಗಕ್ಕೆ ಈಗ ಅಖಾಡವನ್ನ ಸಜ್ಜು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕುರ್ಚಿ ತ್ಯಾಗಕ್ಕೂ ಮುನ್ನ ಸಚಿವರಿಗೆ ಸಿದ್ದರಾಮಯ್ಯನವರು ಔತಣ ವಿಧಾಯದ ಬ್ರೇಕ್ ಅನ್ನು ನೀಡಿದ್ದಾರೆ. ಅಂದ್ರೆ ಫಾಸ್ಟ್ ಮೀಟಿಂಗ್ಗೆ ನಾಳೆಯ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ತಮ್ಮ ಬೆಂಬಲಿಗರ ಅದರ ಜೊತೆಗೆ ತಮ್ಮ ಬಣದ ನಾಯಕರೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಬಹಳ ರಾಜಕೀಯ ಬದಲಾವಣೆಯಲ್ಲಿ ನಿನ್ನೆಯಿಂದಲೂ ಕೂಡ ರಾಜಕೀಯ ಬದಲಾವಣೆಯ ಸಾಕಷ್ಟು ಪ್ರಮುಖ ಅಂಶಗಳನ್ನು ಗಮನಿಸಿದ್ದೀವಿ. ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ
ಏನಾಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಪದತ್ಯಾಗ ಸಾಧ್ಯತೆ, ಸಚಿವರೊಟ್ಟಿಗಿನ ಉಪಹಾರದ ಬೆನ್ನಲ್ಲೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ನಾಳೆ ರಾಜಭವನಕ್ಕೆ ಭೇಟಿ ನೀಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇರುವಂತದ್ದು. ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ನೀಡೋದಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ಅನ್ನು ನಡೆಸ್ತಾರೆ. ಬ್ರೇಕ್ಫಾಸ್ಟ್ ಆದ ನಂತರವಾಗಿ ಸಚಿವರೊಟ್ಟಿಗೆ ಒಂದಷ್ಟು ಮಾತುಕತೆ ನಡೆಸಲಾಗುತ್ತೆ. ಆ ಮಾತುಕತೆಯ ಸಂದರ್ಭದಲ್ಲಿ ಸಚಿವರ ಮನವೊಲಿಕೆಯನ್ನು ಕೂಡ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಈ ರಾಜೀನಾಮೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಆದಂತ ಈ ಬೆಳವಣಿಗೆಯಿಂದ ಸದ್ಯದ ಮಟ್ಟಿಗೆ ಸಚಿವರೊಟ್ಟಿಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾತುಕತೆಯನ್ನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೆಸುವಂತದ್ದು. ಅದಾದ ನಂತರವಾಗಿ ರಾಜಭವನಕ್ಕೆ ಭೇಟಿ ಕೊಡ್ತಾರೆ. ರಾಜಭವನಕ್ಕೆ ಭೇಟಿ ಕೊಟ್ಟು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇದೆ. ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಶುಕ್ರವಾರ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುವ ಸಾಧ್ಯತೆ ಇದೆ. ಕುರ್ಚಿ ತ್ಯಾಗಕ್ಕೆ ಅಖಾಡ ಸಜ್ಜು ಮಾಡಿಕೊಂಡ್ರ ಸಿಎಂ. ನಾಳೆ ಸಂಪುಟ ಸಚಿವರಿಗೆ ಔತಣವನ್ನ ನೀಡಲಿದ್ದಾರೆ ಸಿದ್ದರಾಮಯ್ಯನವರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಕುರ್ಚಿ ತ್ಯಾಗಕ್ಕೆ ಈಗ ಅಖಾಡವನ್ನ ಸಜ್ಜು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕುರ್ಚಿ ತ್ಯಾಗಕ್ಕೂ ಮುನ್ನ ಸಚಿವರಿಗೆ ಸಿದ್ದರಾಮಯ್ಯನವರು ಔತಣ ವಿಧಾಯದ ಬ್ರೇಕ್ ಅನ್ನು ನೀಡುತ್ತಾರೆ. ಅಂದ್ರೆ ಫಾಸ್ಟ್ ಮೀಟಿಂಗ್ಗೆ ನಾಳೆಯ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ತಮ್ಮ ಬೆಂಬಲಿಗರ ಅದರ ಜೊತೆಗೆ ತಮ್ಮ ಬಣದ ನಾಯಕರೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಬಹಳ ರಾಜಕೀಯ ಬದಲಾವಣೆಯಲ್ಲಿ ನಿನ್ನೆಯಿಂದಲೂ ಕೂಡ ರಾಜಕೀಯ ಬದಲಾವಣೆಯ ಸಾಕಷ್ಟು ಪ್ರಮುಖ ಅಂಶಗಳನ್ನು ಗಮನಿಸಿದ್ದೀವಿ. ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಪದತ್ಯಾಗ ಸಾಧ್ಯತೆ, ಸಚಿವರೊಟ್ಟಿಗಿನ ಉಪಹಾರದ ಬೆನ್ನಲ್ಲೇ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ನಾಳೆ ರಾಜಭವನಕ್ಕೆ ಭೇಟಿ ನೀಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇರುವಂತದ್ದು. ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ನೀಡೋದಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ಅನ್ನು ನಡೆಸ್ತಾರೆ. ಬ್ರೇಕ್ಫಾಸ್ಟ್ ಆದ ನಂತರವಾಗಿ ಸಚಿವರೊಟ್ಟಿಗೆ ಒಂದಷ್ಟು ಮಾತುಕತೆ ನಡೆಸಲಾಗುತ್ತೆ. ಆ ಮಾತುಕತೆಯ ಸಂದರ್ಭದಲ್ಲಿ ಸಚಿವರ ಮನವೊಲಿಕೆಯನ್ನು ಕೂಡ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಈ ರಾಜೀನಾಮೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಆದಂತ ಈ ಬೆಳವಣಿಗೆಯಿಂದ ಸದ್ಯದ ಮಟ್ಟಿಗೆ ಸಚಿವರೊಟ್ಟಿಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾತುಕತೆಯನ್ನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೆಸುವಂತದ್ದು. ಅದಾದ ನಂತರವಾಗಿ ರಾಜಭವನಕ್ಕೆ ಭೇಟಿ ಕೊಡ್ತಾರೆ. ರಾಜಭವನಕ್ಕೆ ಭೇಟಿ ಕೊಟ್ಟು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ನಿರೀಕ್ಷೆ ಇದೆ. ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಶುಕ್ರವಾರ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುವ ಸಾಧ್ಯತೆ